ಕಾರ್ಮಿಕ ಇಲಾಖೆಯಿಂದ ಒಂದು ಲೇಬರ್ ಕಾರ್ಡ್ ಅಂತ ಮಾಡ್ಕೊಡ್ತಾರೆ, ಗೊತ್ತಾ ಅದು? ಇಲ್ರಿ ಸರ್, ನಮಗೆ ಗೊತ್ತಿಲ್ರಿ ಅದು. ಮೇಸ್ಟ್ ಹೇಳಿಲ್ವಾ ಹಿಂಗೊಂದು ಕಾರ್ಡ್ ಐತೆ ಅಂತೆಲ್ಲ? ಇಲ್ರಿ ಅವ್ರು ಅದು ಏನು ಹೇಳಿಲ್ರಿ ಅವ್ರು. ಈಗ ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ ಕೆಲಸ? ಅವ್ರು ತೀರ್ಕೊಂಡಾರ. 4 ಮಕ್ಳು ನೀವು ಒಬ್ಬರೇ, ಕಷ್ಟ ಆಗಲ್ವಾ? ನಾ ಒಬ್ಬರೇ ಸಾಕ್ತೇನ್ರಿ. ಯಾಕೆ ನೀವೆಲ್ಲ ಲೇಬರ್ ಕಾರ್ಡೇ ಮಾಡಿಸ್ಕೊಂಡಿಲ್ವಲ್ಲ? ನಮಗೆ ಗೊತ್ತೇ ಇಲ್ರಿ ಮಾಡಿಸ್ಕೊಡ್ಬೇಕ್ರೆ ಅವರು ಏನು ಸುದ್ದಿ ತೆಗದಿಲ್ರಿ, ನಾವು ಅದನ್ನ ಗೊತ್ತಾ ಇಲ್ರಿ, ನಮಗೂ ಅದನ್ನ ನೆನಪಾಗಿಲ್ರಿ. ಮಾಡಿಸ್ಕೊಂಡಿಂದ ಏನೋ ಉಪಯೋಗ ಐತೆ ಅಂತ ನಿಮ್ಗೆ ಗೊತ್ತಿದೆ? ಎಷ್ಟು ಉಪಯೋಗ ಐತೆ ಅಂತ ಗೊತ್ತಿಲ್ರಿ, ಗೊತ್ತಿದ್ರೆ ಮಾಡಿಸ್ಕೋತಿದ್ರು. ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಬೆಳಗಾವಿನಲ್ಲಿ ಇದ್ದೀವಿ. ಈ ಕಾರ್ಮಿಕ ಇಲಾಖೆ ನೂರಾರು ಕೋಟಿ ಖರ್ಚು ಮಾಡಿ ಈ ಥರ ಸಾಕಷ್ಟು ಸ್ಕೀಮ್ಗಳೆಲ್ಲ ಮಾಡಿ ಅವ್ರಿಗೆಲ್ಲವೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲವೂ ಕೂಡ ಮಾಡ್ತಿದ್ದೀವಿ ಅಂತ ಸಂತೋಷ್ ನಾಡೋರೇನೋ ಹೇಳಿದ್ದಾರೆ. ಸೊ ನಾವು ಅದಕ್ಕೆ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಆ ಯೋಜನೆಗಳೆಲ್ಲವೂ ಕೂಡ ಜನರಿಗೆ ಮುಟ್ಟಿದೆಯಾ ಅಂತ ಬೆಳಗಾವಿಗೆ ಬಂದಿದ್ದೀವಿ. ಬೆಳಗಾವಿನಲ್ಲಿ ಒಂದು ಕಟ್ಟಡದೊಳಗಡೆ ಬಂದಿದ್ದೀವಿ. ಇಬ್ಬರು ಕಟ್ಟಡ ಕೆಲಸ ಮಾಡುವಂಥ ಮಹಿಳಾ ಕಾರ್ಮಿಕರು ನಮ್ಮ ಜೊತೆಗೆ ಊಟ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದಾರೆ. ಮಾತನಾಡ್ಸೋಣ ಅಂತ. ಅಕ್ಕ ನಮಸ್ಕಾರ. ತಮ್ಮ ಹೆಸರು ಹೇಳ್ರಿ? ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ರೀ. ಮಂಜುಳಾ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾವೊಂದು 5 ವರ್ಷದಿಂದ ಮಾಡತ್ತಿರ್ಬೋದು. ಓಕೆ, ಏನು ಹೆಲ್ಪರಾ? ಹಾಂ, ಹೆಲ್ಪರ್ನೇ ರೀ. ಹಾಂ, ಓಕೆ. ಹಿಂಗೆ ಮಕ್ಕಳೆಲ್ಲ ಎಷ್ಟು ಜನ? ಮಕ್ಕಳ 4 ಮಂದಿ ರೀ. 4 ಮಂದಿ ಇದ್ದಾರೆ. ಏನು ಮಾಡ್ತಿದ್ರಲ್ಲ? ಒಂದು ಹುಡುಗ ಸಾಲಿಗೆ ಹೋಗತ್ರಿ, 3 ಮನ್ಯಾಗ ಇರ್ತಾವ್ರಿ. ಮನೇಲಿ ಇರ್ತಾರೆ. ಹೆಂಗೆ ನೀವು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು 3 ಜನ ಮಕ್ಕಳು ಅಲ್ಲೆಲ್ಲ ಮನೆಯಾಗ ಯಾರು ನೋಡ್ಕೊಂತಾರೆ? ಅಲ್ಲಿ ನಮ್ಮ ಅವ್ವ ನೋಡ್ಕೊಂಡಿರ್ತಾಳ್ರಿ. ನೋಡ್ಕೊಂತಿರ್ತಾರೆ. ಅಕ್ಕ, ಈಗ ನಾವ್ ಏನಕ್ಕೆ ಬಂದ ಅಂದ್ರೆ, ಈಗ ನಿಮ್ಗೆ ಗೊತ್ತು, ನಿಮ್ಮಂತ ಕಟ್ಟಡ ಕೆಲಸ ಮಾಡೋಂಥವ್ರಿಗೆ ಅಂತ ಹೇಳಿ ಕಾರ್ಮಿಕ ಇಲಾಖೆಯಿಂದ ಒಂದು ಲೇಬರ್ ಕಾರ್ಡ್ ಅಂತ ಮಾಡ್ಕೊಡ್ತಾರೆ, ಗೊತ್ತಾ ಅದು? ಇಲ್ರಿ ಸರ್, ನಮಗೆ ಗೊತ್ತಿಲ್ರಿ ಅದು. ಲೇಬರ್ ಕಾರ್ಡ್ ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ರಿ ಸರ್, ಮಾಡಿಸ್ಬೇಕ್ರಿ. ಇನ್ನ ಆದ್ರ ಗೊತ್ತಿಲ್ರಿ ನಮಗೆ. 7 ವರ್ಷ ಆಯ್ತಕ್ಕ. ಈಗ ನೀವು ಇಷ್ಟಲ್ಲಿ ಮಾಡಿಸಿದ್ರೆ ಎಷ್ಟೊಂದು ಪ್ರಯೋಜನ ಪಡ್ಕೊಬೋದಾಗಿತ್ತು ನೀವು. ಆಗೈತ್ರಿ ಸರ್, ನಮ್ಗೆ ಆದ್ರೂ ಇನ್ನು ಮಾಡಿಸ್ಕೋಬಹುದ್ರಿ. ಇನ್ನು ಮಾಡಿಸೋ. ಈಗ ನಿಮ್ ಮೇಸ್ತ್ರಿ ಇದಾರಲ್ಲ, ಮೇಸ್ತ್ರಿ ಹೇಳಿಲ್ವಾ ಹಿಂಗೊಂದು ಕಾರ್ಡ್ ಐತೆ ಅಂತೆಲ್ಲ? ಇಲ್ರಿ ಅವ್ರು ಅದು ಏನು ಹೇಳಿಲ್ರಿ ಅವ್ರು. ಅವರೇ ನಿಂತು ಮಾಡಿಸ್ಕೊಡ್ಬೇಕು. ಮಾಡಿಸ್ಕೊಡ್ಬೇಕ್ರೆ ಅವರು ಏನು ಸುದ್ದಿ ತೆಗದಿಲ್ರಿ, ನಾವು ಅದನ್ನ ಗೊತ್ತಾ ಇಲ್ರಿ, ನಮಗೂ ಅದನ್ನ ನೆನಪಾಗಿಲ್ರಿ ಅದು. ಅಕ್ಕ, ಈಗ ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ ಕೆಲಸ? ಅವ್ರು ತೀರ್ಕೊಂಡಾರ. ಮತ್ತೆ 4 ಮಕ್ಳು ನೀವು ಒಬ್ಬರೇ, ಕಷ್ಟ ಆಗಲ್ವಾ? ನಾ ಒಬ್ಬರೇ ಸಾಕ್ತೇನ್ರಿ. ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ ಗಂಡ್ಮಕ್ಳು? 4 ಮಂದಿ ಗಂಡ್ಮಕ್ಳು. 4 ಮಂದಿ ಗಂಡ್ಮಕ್ಳು ಅವ್ರೆ. ಈಗ ಓಲಿ ನಿಮ್ಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಏನೇನು ಅನುಕೂಲ ಅಂತ ಒಂದಷ್ಟು ಗೊತ್ತಿದೆಯಾ ನಿಮ್ಗೆ? ಏನೇನು ಅನುಕೂಲ ಆಗತ್ತೆ ಅಂತ? ಗೊತ್ತಿಲ್ರಿ ಸರ್, ಇನ್ನು ಮಾಡಿಸೋಂದ್ರ ಗೊತ್ತಾಕೈತ್ರಿ. ನಾವ್ ಒಂದ್ ಮಾಡಿಸೇ ಇಲ್ಲಲ್ಲ ರೀ, ಅದು ಏನು ಗೊತ್ತಿಲ್ರಿ ನಮ್ಗೆ. ಈಗ ಒಂದ್ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ರಿ. ನಿಮ್ಗೆ ಲೇಬರ್ ಕಾರ್ಡ್ ಮಾಡಿಸ್ಕೊಟ್ರೆ ಬಸ್ ಪಾಸ್ ಒಂದು ಫ್ರೀ ಇತ್ತು. ಅದನ್ನೇನೋ ಇವಾಗ ಮಹಿಳೆಯರಿಗೆಲ್ಲ ಫ್ರೀ ಇರೋದ್ರಿಂದ ಅದೊಂದು ಇದು ಮಾಡಿದ್ರೆ ಮುಂದಕ್ಕೆ ಅದು ಮಾಡ್ತಾರೆ. ಈಗ 4 ಮಕ್ಳು ಅವ್ರೆ, ಗಂಡ್ಮಕ್ಳು. ಯಜಮಾನ್ರು ಬೇರೆ ಇಲ್ಲ ಅಂತೀರಿ. ನಿಮ್ ಯಜಮಾನ್ರು ಏನಾದ್ರು ಕಾರ್ಡ್ ಮಾಡಿಸ್ಕೊಂಡಿದ್ಯೋ, ಅವರು ಗಾರೆ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡ್ತೀರಿ, ಆದ್ರೂ ಮಾಡ್ಸಿಂದಿಲ್ರಿ ಸರ್ ಅವ್ರಿ. ಅವರು ಹಿಂಗ ಹುಳ ಸ್ವಲ್ಪ ಇದ್ರೆ ಮಾಡ್ಸಿಂದಿಲ್ರಿ ಅವ್ರು. ಈಗ ನೋಡಿ, ನಿಮ್ ಯಜಮಾನ್ರು ಏನಾದ್ರು ಮಾಡಿಸ್ಕೊಂಡಿದ್ದಿದ್ರೆ ಅವ್ರೀಗ ತೀರೋಗಿದ್ಗೆ 5 ಲಕ್ಷ ಬರ್ತಾಯ್ತು ನಿಮ್ಗೆ ಒಂದು. ಆಮೇಲೆ ಈಗ 4 ಮಕ್ಳು ಅವ್ರೆ ಅಂತೀರಾ. ನಿಮ್ ಮಕ್ಳಿಗೆ 1ನೇ ಕ್ಲಾಸಿಂದ ಡಿಗ್ರಿ, ಮಾಸ್ಟರ್ ಡಿಗ್ರಿ ಓದೋವರೆಗೂ, ಅವ್ರು ಎಲ್ಲಿ ತಕ ಓದ್ತಾರಲ್ಲ ಅಲ್ಲಿವರೆಗೂ ಇಷ್ಟಿಷ್ಟು ಅಂತ 5,000 10,000 ಸ್ಕಾಲರ್ಶಿಪ್ ಬರ್ತಾಯ್ತು ನಿಮ್ಗೆ. ಸರ್ ಬರ್ತೈತ್ರಿ, ಮಾಡಿಸಿಲ್ರಿ, ಇನ್ನು ಮಾಡಿಸ್ಕೋಬೇಕ್ರಿ ಸರ್. ಮಾಡಿಸ್ಕೊಳ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ನೀವು ಮಾಡಿಸ್ತಿರ್ತೀರಲ್ಲ, ಈ ಕೆಲಸ ಮಾಡ್ತಾ ಇರ್ತೀರಾ, ಮೊದ್ಲೇ ಕಟ್ಟಡದ ಮೇಲೆ ನಿಂತ್ಕೊಂಡು ಕೆಲಸ ಮಾಡ್ತೀರಾ. ಈಗ ಏನಾದ್ರು ಬಿದ್ದು ಬಿಡ್ತೀರಾ, ಕೈ ಕಾಲು ಮುರಿದೋಯ್ತು, ಇಲ್ಲ ಏನೋ ದುರಾದೃಷ್ಟ ಪ್ರಾಣನೇ ಹೊರಟೋಯ್ತು ಅನ್ಕೊಳ್ರಿ. ಅವಾಗ ಏನ್ ಮಾಡ್ತಾರೆ, ಒಂದ್ 5 ಲಕ್ಷ ಅಂತ ದುಡ್ಡು ಕೊಡ್ತಾರೆ. ಅವಾಗ ನಿಮ್ ಮಕ್ಳಿಗೆ ಸ್ಕೂಲ್ಗೆ ಫೀಸ್ಗೆ ಮತ್ತೆ ನಿಮ್ ಮಕ್ಳು ಓದಂತ ಕೆಲಸ ಎಲ್ಲ ಮಾಡ್ತಾರೆ. ಅದಕ್ಕೇನೆ ನೀವು ಈಗಲೇ ನಿಮ್ ಮೇಸ್ತ್ರಿಗಳಿಗೆ ಹೇಳ್ಬಿಟ್ಟು, ಇಲ್ಲ ಇಲ್ಲೇ ಹತ್ರದಲ್ಲಿ ಎಲ್ಲಾರು ಲೇಬರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಒಂದ್ ಕಾರ್ಡ್ ಮಾಡಿಸ್ಕೊಳ್ಳಿ, ಆಯ್ತಾ? ಒಳ್ಳೇದಾಗ್ಲಿ ಸರ್. ನಮ್ ಜೊತೆ ಮತ್ತೊಬ್ರು ಮಹಿಳಾ ಕಟ್ಟಡ ಕಾರ್ಮಿಕರಿದ್ದಾರೆ. ಅಕ್ಕ, ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ರೀ. ಓಕೆ, ಎಷ್ಟು ವರ್ಷದಿಂದ ಅಕ್ಕ ಕೆಲಸ ಮಾಡ್ತಿರೋದು? ನಾವ್ ಒಂದ್ 5 ವರ್ಷ 6 ವರ್ಷ ಆಯ್ತು. 5 ವರ್ಷದಿಂದ. ಯಾಕೆ ನೀವೆಲ್ಲ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿಲ್ವಲ್ಲ? ನಮಗ್ ಗೊತ್ತೇ ಇಲ್ರಿ ಅದ್ರ ಲೇಬರ್ ಕಾರ್ಡ್ ಅನ್ನೋದು. ಏನಕ್ಕ ಅಷ್ಟೊಂದೆಲ್ಲ ಟಿವಿನಲ್ಲೆಲ್ಲ ನಾವು ತೋರಿಸ್ತಿರ್ತೀವಿ, ಎಲ್ಲಾ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ, ನೀವು ಮಾಡಿಸ್ಕೊಬೇಕು ತಾನೆ, ಗೊತ್ತಾಗಿಲ್ವಾ? ಮಾಡಿಸೋರ್ದಿತ್ರಿ, ಆದ್ರೆ ಮಾಡಿಸ್ಕೊಂದಿಲ್ರಿ, ನಮ್ಗ್ ಗೊತ್ತಾಗ್ದಿಲ್ರಿ. ಇನ್ ಮಾಡಿಸ್ಕೋತೀವ್ರಿ. ನಿಮ್ ಹೆಸ್ರು ನೀವು ಹೇಳಿಲ್ವಾ ಏನು ನಿಂಗೈತೆ ಕಾರ್ಡ್? ಹೇಳಿಲ್ರಿ. ಓಕೆ, ಓಲಿ ಅದ್ರ ಮಾಡಿಸ್ಕೊಂಡಿಂದ ಏನೋ ಉಪಯೋಗ ಐತೆ ಅಂತ ನಿಮ್ಗೆ ಗೊತ್ತಿದೆ? ಎಷ್ಟು ಉಪಯೋಗ ಐತೆ ಅಂತ ಗೊತ್ತಿಲ್ರಿ. ಗೊತ್ತಿದ್ರೆ ಮಾಡಿಸ್ಕೋತಿದ್ರು. ಇಷ್ಟು ಉಪಯೋಗ ಐತಿ, ನಮಗೂ ಬರ್ತೈತಿ ಅಂತೇಳಿ ಗೊತ್ತಿದ್ರೆ ಮಾಡಿಸ್ಕೋತಿದ್ವಿ. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ನಮ್ ಮದ್ವೆ ಆಗಿಲ್ರಿ. ಮದ್ವೆ ಆಗಿಲ್ವಾ? ಓಕೆ, ಈಗ ನೀವು 4-5 ವರ್ಷ ಆಯ್ತು ಅಂತೀರಾ. ಎಷ್ಟು 4-5 ವರ್ಷನಾ ಕೆಲಸ? 5 ವರ್ಷ ಆಯ್ತು. 5 ವರ್ಷದಲ್ಲಿ ಎಷ್ಟೆಲ್ಲ ಉಪಯೋಗ ಪಡ್ಕೊಂಬೋದು ಗೊತ್ತಾ ನಿಮ್ಗೆ? ಈಗೇನ ಕೊರೋನಾ ಟೈಮಲ್ಲೆಲ್ಲ ಕೆಲಸ ಮಾಡಿದ್ರಾ? ಕೊರೋನಾ ಟೈಮ್ ಅವಾಗಿಲ್ರಿ, ಮನೆಯಾಗಿದ್ರಿ. ಅವಾಗೆಲ್ಲ ನಿಮ್ಗೆ ಫುಡ್ ಕಿಟ್ಟು ಇವೆಲ್ಲವೂ ಕೂಡ ಕೊಡ್ತಾ ಇದ್ರು ನಿಮ್ಗೆ. ಕೊಡ್ತಿದ್ರು. ಈಗ ನೀವು ಕೆಲಸ ಮಾಡ್ತಿರ್ತೀರಾ,
ಮೇಲಿಂದ ಕಟ್ಟಡದ ಮೇಲಿಂದ ನಿಂತ್ಕೊಂಡು ಏನೋ ಬಿದ್ಬಿಟ್ರಿ ಕೈ ಕಾಲು ಮುರಿದೋಯ್ತು ಪ್ರಾಣ ಹೊಂಟೋಯ್ತು ಅವಾಗ ಹೆಂಗೆ ಅವಾಗ ನಿಮ್ಗೆ ಏನ್ ಸಿಗುತ್ತೆ ಲಾಭ? ಏನೂ ಇಲ್ಲ ರೀ ಮತ್ತೇನ್ ಸಿಗ್ತೈತಿ ಮಾಡಿಸಿದ್ರೆ ಸಿಕ್ತಿತ್ರಿ ನಮಗ. ನೀವೇನಾದ್ರು ಕಾರ್ಡ್ ಮಾಡಿಸ್ಕೊಂಡ್ರೆ ಬಿದ್ದು ಕೈಯೋ ಕಾಲ ಮುರಿದೋದ್ರೆ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಇನ್ ಕೇಸ್ ಆಗದ್ ಬೇಡ, ಇನ್ ಕೇಸ್ ಪ್ರಾಣ ಗಿಣ ಹೋಗ್ಬಿಡ್ತು ಅವಾಗ ನಿಮ್ ನಂಬ್ಕೊಂಡು ನಿಮ್ ಮನೆಯವ್ರು ಇರ್ತಾರಲ್ಲ ಅಂತವ್ರಿಗೆ ಅಂತೇಳಿ ಒಂದ್ 5 ಲಕ್ಷ ದುಡ್ಡು ಕೊಡ್ತಾರೆ. ಎಲ್ಲ ತಿಳ್ಕೊಬೇಕು ನೀವು, ಓಕೆನಾ? ಅದ್ರ ಜೊತೆಗೆ ನಿಮ್ ಮಕ್ಳಿದ್ರೆ ಮಕ್ಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ನೀವೇನಾದ್ರು ಕೂಡ ಈಗ ಮದ್ವೆ ಆಗಿರೋರಾದ್ರೆ ಮಕ್ಳ ಆಯ್ತು ಅಂತಂದ್ರೆ ಅವ್ರಿಗೆ ಬಾಣಂತಿ ಇದೇನು ಆಸ್ಪತ್ರೆ ವೆಚ್ಚ ಇವೆಲ್ಲವನ್ನೂ ಕೂಡ ಕೊಡ್ತಾರೆ, ಓಕೆನಾ? ನಿಮ್ಗೆ ಅಂತೇಳಿ 1000 ಕೋಟಿ ಖರ್ಚು ಮಾಡ್ತೀವಿ ಸರ್ಕಾರ. ಇವೆಲ್ಲ ನೀವು ಮಾಡಿಸ್ಕೊಬೇಕು ಕಾರ್ಡು. ಆಯ್ತು ಮಾಡ್ಸೋತೀವ್ರಿ. ಓಕೆನಾ? ಮಾಡಿಸ್ಕೊಂತೀರಾ ಲೇಬರ್ ಕಾರ್ಡ್ನ? ಮಾಡ್ಸೋತೀವ್ರಿ. ಓಕೆನಾ? ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಏನ್ ಮಾಡಿಸ್ಬೇಕು ಅಂತಂದ್ರೆ ಈ ನಿಮ್ ಕೈಗೆ ಒಂದು ಪಾಂಪ್ಲೆಟ್ ಕೊಟ್ಟಿದ್ದೀನಿ, ಆಯ್ತಾ? ಇದು ಸಂತೋಷ್ ಲಾಡೋ ಡಿಪಾರ್ಟ್ಮೆಂಟ್ ಕಾರ್ಮಿಕ ಇಲಾಖೆ ಮಿನಿಸ್ಟರ್ ಯಾರು ಅಂತ ಗೊತ್ತಾ? ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅಂತೇಳಿ, ಓಕೆನಾ? ಓಕೆ, ಈಗ ಕೊಟ್ಟಿರ್ತೀನಿ. ಇದರಲ್ಲಿ 155214 155214 ಇದಕ್ಕೆ ಫೋನ್ ಇದ್ರೆ ನಮ್ಗೆ ಫೋನ್ ಮಾಡಿ. ಇವ್ರು ನಿಮ್ಗೆ ಹೇಳ್ತಾರೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ. ಬೇಕು ಅಂದ್ರೆ ನೀವು ಜಾಸ್ತಿ ಜನ ಇದ್ದೀರಾ ಅಂದ್ರೆ ನೀವಿರತಕ್ಕೆ ಕಟ್ಟಡ ಕೆಲಸ ಮಾಡ್ತಿದ್ದೀರಾ ಅಲ್ಲಿಗೆ ಬಂದು ಅವರು ನಿಮ್ಗೆ ಕಾರ್ಡ್ ಮಾಡ್ಕೊಡ್ತಾರೆ, ಆಯ್ತಾ? ಇದನ್ನ ತಗೊಳ್ಳಿ, ಮಡಿಕೊಳ್ಳಿ. ನಿಮ್ಗೆ ಯಾರ್ಯಾರಿಗೆ ಮಾಡಿಸ್ಕೊಂಡಿಲ್ಲ ಇದನ್ನೆಲ್ಲ ಓದ್ಬಿಟ್ಟು ಅವ್ರಿಗೆಲ್ಲ ಹೇಳ್ಬಿಟ್ಟು ಒಟ್ಟಿಗೆ ಮಾಡಿ ಈ ನಂಬರ್ ಫೋನ್ ಮಾಡಿ, ಆಯ್ತಾ? ಆಯ್ತ್ರಿ ಮಾಡಿಸ್ತೀರಾ ತಾನೇ? ಮಾಡ್ತೀವ್ರಿ. ಒಳ್ಳೇದಾಗ್ಲಿ.